ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದೇ ಉಬ್ಬಿ ಉಬ್ಬಿ ಬರೋವಂಥ ರವೆ ಪೂರಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿವತ್ತು ಆಲೂಗಡ್ಡೆ ಸಾಗು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಪೂರಿಯನ್ನು ನಾನು ಕೇವಲ ರವೆಯಿಂದ ಮಾತ್ರ ಮಾಡಿರೋಂಥ ಈ ಹಗುರವಾದ ಉಬ್ಬಿ ಉಬ್ಬಿ ಬರುವ ಸಾಫ್ಟ್ ಪೂರಿಯನ್ನು ನೀವು ಆಲೂಗಡ್ಡೆ ಸಾಗು ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಆಲೂಗಡ್ಡೆ ಸಾಗುಗೆ ಬಾಂಬೆ ಸಾಗು ಅಂತ ಕೂಡ ಕರೀತಾರೆ. ಈ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ ನೋಡ್ಕೊಳ್ಳೋಣ ಯಾವ ರೀತಿ ಮಾಡೋದಂತ. ಮೊದಲಿಗೆ ಒಂದು ಅಗಲವಾಗಿರೋ ಬೌಲ್ ತಗೊಳ್ಳಿ. ಇದಕ್ಕೆ 2 ಕಪ್ನಷ್ಟು ನಾವು ಚಿರೋಟಿ ರವೆಯನ್ನು ಹಾಕೊಳ್ಬೇಕಾಗುತ್ತೆ. ಈ ಪೂರಿ ಹಿಟ್ಟನ್ನ ಕೇವಲ ರವೆಯಿಂದ ಮಾತ್ರ ನಾನು ನಾದ್ಕೊಳ್ತಾ ಇದ್ದೀನಿ. ಪೂರ್ತಿ ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದರಿಂದ ಮಾತ್ರ ನಾದ್ಕೊಳ್ಬೇಕು. ಬೇರೆ ಯಾವ ರವೆ ಸರಿ ಹೋಗೋದಿಲ್ಲ. ನಾನು 2 ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಅಂದಾಜು ಅರ್ಧ kg ಅಷ್ಟಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ನಾನು ಒಂದು ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ. 2 ಚಮಚ ಎಣ್ಣೆ ಹಾಕೊಳ್ಬೇಕು. ಉಪ್ಪು ಎಣ್ಣೆ ಹಾಕಿದ್ಮೇಲೆ ನಾವು ನೀರನ್ನು ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ನಾದ್ಕೊಳ್ಳೋದಕ್ಕೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಬೆರಳುಗಳ ಸಹಾಯದಿಂದ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಈ ರವೆಯನ್ನು ನಾದ್ಕೊಳ್ಬೇಕಾಗುತ್ತೆ. ಈ ರವೆಯನ್ನು ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಾದ್ಕೊಳ್ಳೋ ಥರ ನಾದ್ಕೊಳ್ಳೋದಕ್ಕಾಗಲ್ಲ. ನೀರನ್ನೆಲ್ಲ ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ನೀರು ಕೂಡ ಹಾಕ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಿಧಾನವಾಗಿ ನಾವು ಒಂದು ಕಡೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ನಾನು ಮಾಡ್ಕೊಳ್ತೀನಿ, ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಮೊದಲಿಗೆನೆ. ನೋಡಿ, ಈಗ ನೀರನ್ನು ಹಾಕ್ಕೊಳ್ತಾ ಹಿಟ್ಟು ಥರ ನಾದ್ಕೊಂಡಿದ್ದೀನಿ ನಿಧಾನವಾಗಿ. ಕೊನೆಯಲ್ಲಿ ಒಂದು 2 ಚಮಚ ಮೇಲ್ಗಡೆ ನೀರು ಹಾಕಿ ಹಾಗೆ ಬಿಟ್ಬಿಡ್ತೀನಿ. ಯಾಕೆಂದರೆ ರವೆಗೆ ಎಷ್ಟು ನೀರು ಹಾಕಿದ್ರೂ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ತಟ್ಟೆ ಅಥವಾ ಒಂದು ಬೌಲ್ನ ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ಹಾಗೆ ಬಿಟ್ಬಿಡೋಣ. ನಾನು 1 ಕಪ್ಪಷ್ಟು ನೀರು ತೊಗೊಂಡಿದ್ದೆ. ನಾದೋದಕ್ಕೆ 2ರಿಂದ 3 ಚಮಚದಷ್ಟು ನೀರು ಉಳಿದಿದೆ ಅಷ್ಟೇ. ಈಗ ಇದು ನೆನೆಯೋವರೆಗೂ ನಾನು ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋದಕ್ಕೆ. ಈ ಪ್ಯಾನ್ಗೆ ನಾನೀಗ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ವೇಟ್ ಮಾಡಬೇಕು. ಅದಾದಮೇಲೆ ಇದಕ್ಕೆ 1 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ. ಇವನ್ನೆಲ್ಲ ನಾವು ಒಂದು 10 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ತಾನೆ ಇದಕ್ಕೆ ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ಳೋಣ, ಫ್ರೆಶ್ ಆಗಿರೋವಂಥದ್ದನ್ನ. ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. 2 ಹಸಿಮೆಣಸಿನ್ಕಾಯಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಮಾಡ್ತಾನೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಎಷ್ಟು ಹಾಕ್ಕೊಳ್ತೀರಲ್ಲ, ಈರುಳ್ಳಿ ಕೂಡ ಅಷ್ಟೇ ಹಾಕ್ಕೊಳ್ಳಿ. ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಾಗಾಗಿ 2 ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡ್ತಾನೆ ನಾವು ಇದಕ್ಕೆ ಒಂದು 1/4 ಚಮಚದಷ್ಟು ಇಂಗನ್ನು ಹಾಕೊಳ್ಳೋಣ. ಮತ್ತು 1/4 ಚಮಚದಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧದಿಂದ 1 ಚಮಚದಷ್ಟು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದ್ಸಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸುತ್ತಲ್ಲ, ಆಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆಯನ್ನು ಹಾಕೊಳ್ಳೋಣ. ನಾನು 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋದು ಏನು ಬೇಡ. ನೀವು ಈ ಥರ ಕೈನಲ್ಲೇ ಹಾಗಾಗಿ ದಪ್ಪದಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು. ಒಂದೊಂದು ದಪ್ಪ ಪೀಸ್ ಇರಲಿ, ಒಂದೊಂದು ಸಣ್ಣ ಪೀಸ್ ಇರಲಿ, ನಡೆಯುತ್ತೆ. ಇದಕ್ಕೆ ಅನ್ಇವನ್ ಆಗಿದ್ರೇ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆಯನ್ನು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಮಸಾಲೆ ಜೊತೆಗೆ. ಈಗ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನು ಮೊದಲು 1 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನೋಡ್ತೀನಿ ಎಷ್ಟು ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ ಅಂತ ಅನ್ನಿಸ್ತಿದೆ, ಹಾಗಾಗಿ ಇನ್ನೂ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. 5 ನಿಮಿಷಗಳ ಕಾಲ ಬೆಂದ ಮೇಲೆ ಇದಕ್ಕೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ನ ಇವಾಗ ಹಾಕ್ಕೊಳ್ಬೇಕು. 2 ಚಮಚದಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೋಂಡ ಮಾಡ್ತೀವಲ್ಲ, ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರನ್ನು ಹಾಕಿದ್ಮೇಲೆ ಒಂದು ಸ್ಪೂನಿಂದ ಈ ಥರ ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಗಂಟೆ ಕೂಡ ಇರಬಾರ್ದು. ಆ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ನಾವು ಸಾಗು ಒಳಗಡೆ ಹಾಕ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಕಡಲೆ ಹಿಟ್ಟು ಏನಾದರೂ ಹಾಕೊಂಡ್ಬಿಟ್ರೆ ಸಾಗುಗೆ ಗಂಟಾಗ್ಬಿಡುತ್ತೆ. ಈ ಥರ ಮಾಡ್ಕೊಂಡೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ.
10 ನಿಮಿಷ ಬೆಂದರೆ ಕಡಲೆ ಹಿಟ್ಟಿನ ಮಿಶ್ರಣ ಕೂಡ ಸಾಗು ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಬೆಂದಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಕೂಡ ಎಷ್ಟು ಗಟ್ಟಿಯಾಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತುಂಬ ಪರ್ಫೆಕ್ಟಾಗಿ ಆಗಿದೆ. ಒಂದ್ಸಲ ಉಪ್ಪನ್ನ ಕೂಡ ಟೇಸ್ಟ್ ಮಾಡಿ ನೋಡಿ ಸರಿ ಇದೆಯೋ ಇಲ್ವೋ ಅಂತ. ಈ ಮೂಮೆಂಟ್ನಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದಂತಹ ಆಲೂಗಡ್ಡೆ ಬಾಂಬೆ ಸಾಗು ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ, ಪೂರಿ ಜೊತೆ ಮತ್ತು ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ. ಇದನ್ನು ತೆಗೆದಿಡ್ತೀನಿ. ಈಗ ನಾವು ರವೆ ಪುರಿ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ 15ರಿಂದ 20 ನಿಮಿಷದಿಂದ ಚೆನ್ನಾಗಿ ನೆಂದಿದೆ. ನೋಡಿ ನೀರು ಕೂಡ ಹೋಗ್ಬಿಟ್ಟಿದೆ. ಪೂರ್ತಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. 2ರಿಂದ 3 ನಿಮಿಷಗಳ ಕಾಲ ಕೈ ಬಿಡದಲ್ಲೇ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಪೂರಿ ಮಾಡೋದಕ್ಕಿಂತ ಮುಂಚೆ, ಉಂಡೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರ ನಾದ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆಂದರೆ ಕೇವಲ ರವೆಯನ್ನು ಮಾತ್ರ ಹಾಕಿರೋದ್ರಿಂದ ಅದನ್ನು ತಕ್ಷಣ ನಾದೋದಕ್ಕಾಗಲ್ಲ. ಆ ರವೆ ಪೂರ್ತಿಯಾಗಿ ನೆಂದ ಮೇಲೆ ಮಾತ್ರ ನಾವು ನಾದ್ಕೊಳಕ್ಕಾಗತ್ತೆ. ಈಗ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಮಾಡಿಟ್ಕೊಳ್ಳೋಣ. ಒಂದು ಚಪಾತಿ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣ. ನೀವು ಒಟ್ಟಿಗೆ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಒಂದು 5-6 ಉಂಡೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಉಳಿದಿರೋ ಹಿಟ್ಟನ್ನು ಹಾಗೆ ಮುಚ್ಚಿಟ್ಬಿಡಿ, ಡ್ರೈ ಆಗಿಬಿಡುತ್ತೆ ಇಲ್ಲ ಅಂದರೆ. ಈಗ ನಾನು ಕೂಡ 5 ಉಂಡೆ ಮಾಡ್ಕೊಂಡಿದ್ದೀನಿ. 1 ಉಂಡೆ ತೊಗೊಂಡು ಇದಕ್ಕೆ ಸ್ವಲ್ಪ ಒಣ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಪೂರಿಯನ್ನು ಲಟ್ಟಿಸ್ಕೊಳ್ಳಿ. ನಾನು ಕೂಡ ಮೀಡಿಯಮ್ ಸೈಜ್ನಲ್ಲೇ ಪೂರಿಯನ್ನು ಲಟ್ಟಿಸ್ಕೊಳ್ತಿದ್ದೀನಿ. ಮತ್ತು ಎಲ್ಲ ಸೈಡ್ಗೂ ಕೂಡ ಒಂದೇ ಥರ ಇರಬೇಕು. ಒಂದು ಕಡೆ ತೆಳ್ಳಗೆ, ಒಂದು ಕಡೆ ದಪ್ಪಗಾದರೆ ಚೆನ್ನಾಗಾಗಲ್ಲ. ಎಲ್ಲ ಸೈಡ್ಗೂ ಕೂಡ ಒಂದೇ ಥರ ಬರೋ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ನಾನೀಗ ಈ ಸೈಜ್ಗೆ ನಾನು ಪೂರಿಯನ್ನು ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ಆದಮೇಲೆ ನಾವು ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ ಥಿಕ್ನೆಸ್ ಕೂಡ ಇಷ್ಟಿದ್ರೆ ಸಾಕಾಗುತ್ತೆ. ಇದೇ ಥರ ನಾನು ಒಂದು 5-6 ಪೂರಿಗಳನ್ನ ಲಟ್ಟಿಸಿ ತೆಗೆದಿಟ್ಕೊಳ್ತೀನಿ. ಪೂರಿ ಲಟ್ಸೋದು ತುಂಬಾ ಈಸಿ ಕೆಲಸ. ಅದರಲ್ಲೂ ಈ ರವೆ ಪೂರಿ ಲಟ್ಸೋದು ಏನೂ ಕಷ್ಟ ಆಗೋದಿಲ್ಲ. ನೀವು ನಾರ್ಮಲ್ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಮಾಡಿದಾಗ ಯಾವ ರೀತಿ ಆಗುತ್ತೋ ಅದೇ ಥರನೇ ಆಗುತ್ತೆ ಈ ಹಿಟ್ಟು ಕೂಡ. ನೋಡಿ ಒಂದು 5 ಪೂರಿಯನ್ನು ಲಟ್ಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದು ಸಣ್ಣ ತುಂಡನ್ನು ಹಾಕಿ ನೋಡ್ತೀನಿ. ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಪೂರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ನಾವು ಮೀಡಿಯಮ್ ಆಗಿ ಇಟ್ಕೊಂಡಿರಬೇಕು. ನಿಧಾನವಾಗಿ ಒಂದೊಂದೇ ಪೂರಿಯನ್ನು ಹಾಕ್ಕೊಳ್ತಾ ಹೋಗೋಣ. ಪೂರಿ ಹಾಕಿದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಈ ಥರ ಒತ್ಕೊಳ್ತಾ ಹೋಗಬೇಕು. ಅದಾದಮೇಲೆ ಅದ್ರ ಮೇಲೆ ಎಣ್ಣೆಯನ್ನು ನಿಧಾನವಾಗಿ ಈ ಥರ ಹಾಕ್ಕೊಳ್ತಾ ಹೋದರೆ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಉಬ್ಬಿದ ತಕ್ಷಣ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 10 ಸೆಕೆಂಡ್ ಬೇಯಿಸ್ಕೊಂಡು ಪೂರಿಯನ್ನು ತೆಗೆದುಬಿಟ್ರೆ ತುಂಬ ಚೆನ್ನಾಗುತ್ತೆ. ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗುತ್ತೆ ಈ ರವೆ ಪೂರಿ. ನಿಧಾನವಾಗಿ ಎಣ್ಣೆ ಬಸ್ಬಿಡಿ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡು. ನೋಡಿ ಸ್ವಲ್ಪನೂ ಕೈಗೆ ಎಣ್ಣೆ ತಾಗೋದೇ ಇಲ್ಲ, ಎಣ್ಣೆ ಹೀರ್ಕೊಳ್ಳೋದೇ ಇಲ್ಲ ಜಾಸ್ತಿ. ಇದು ಪ್ರತಿಯೊಂದು ಪೂರಿ ಕೂಡ ಉಬ್ಬಿ ಬರುತ್ತೆ. ಒಂದು ಪೂರಿ ಕೂಡ ಫ್ಲಾಟ್ ಆಗೋದಿಲ್ಲ. ಪ್ರತಿಯೊಂದು ಪೂರಿ ಕೂಡ ಸಾಫ್ಟ್ ಆಗಿ ಉಬ್ಬಿ ಬರುತ್ತೆ. ತಿನ್ನೋರ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರವೆ ಪೂರಿ ಮಾಡೋದು ಎಷ್ಟು ಈಸಿ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಗ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾ ಚೆನ್ನಾಗಿ ಬಂದಿತ್ತು, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಗರ್ಗರಿ ಆಗಿರೋಂಥ ಸಾಫ್ಟ್ ಪೂರಿಯನ್ನು ನೀವು ಆಲೂಗಡ್ಡೆ ಸಾಗು ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ಬಾಂಬೆ ಸಾಗು ಅಂತ ಕೂಡ ಕರೀತಾರೆ. ಈ ರವೆ ಪೂರಿ ಮತ್ತು ಈ ಆಲೂಗಡ್ಡೆ ಸಾಗುದು ಬೆಸ್ಟ್ ಕಾಂಬಿನೇಷನ್. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಳಿ, ಲಂಚ್ ಡಿನ್ನರ್ಗೆ ಯಾವಾಗಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪೂರಿ ಮಾಡಿ ನಾನು ಅರ್ಧ ಗಂಟೆ ಆಗಿದೆ. ಇನ್ನೂ ಕೂಡ ಉಬ್ಬಿರೋದು ಹಾಗೆ ಇದೆ, ಸಾಫ್ಟ್ ಆಗಿದೆ. ನೋಡಿ ಇನ್ನೂ ಒಂದು ಪೂರಿಯನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಹಗುರವಾಗಿ, ಎಷ್ಟು ಚೆನ್ನಾಗಿದೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಬಿಟ್ರೆ ಈ ರವೆ ಪೂರಿ ಮತ್ತು ಆಲೂಗಡ್ಡೆ ಸಾಗುನ ಇವತ್ತೇ ಮಾಡ್ಕೊಳ್ಬೇಕಂತ ನಿಮಗೂ ಕೂಡ ಮನಸ್ಸು ಹಾಗೆ ಆಗುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಪ್ರಿಯಾ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.